ಬಿಬಿಎಂಪಿ ಇತಿಹಾಸದಲ್ಲೇ ನಡೆದಿರ್ತಕ್ಕಂಥ ಅತಿ ದೊಡ್ಡ ಭ್ರಷ್ಟಾಚಾರ ವಂಚನೆ ಹಗರಣ ಈಗ ಬಯಲಾಗಿದೆ ಅಂತಕ್ಕಂಥ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಎಸ್, 40,000 ಕೋಟಿ ಲೂಟಿ ಹಾಗೂ 22 ಲಕ್ಷ ಜನರಿಗೆ ಮೋಸ ನಡೆದಿರತಕ್ಕಂಥದ್ದು. ಆ್ಯಂಡ್ ನಕಲಿ OCCC ಮೂಲಕ ಒಂದು ದೊಡ್ಡ ವಂಚನೆ ಮಾಡಿರತಕ್ಕಂಥ ಒಂದು ಆರೋಪವನ್ನ ಈಗ NR ರಮೇಶ್ ಅವರು ಬಯಲಿಗೆ ಎಳಿತಾ ಇದ್ದಾರೆ. ಬನ್ನಿ, NR ರಮೇಶ್ ಅವರು ಈ ಒಂದು ಆರೋಪದ ಬಗ್ಗೆ, ಈ ಒಂದು ಹಗರಣದ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. 40,000 ಕೋಟಿ ಹಗರಣ ಆಗಿರತಕ್ಕಂಥದ್ದು ಯಾವ ರೀತಿ ಲೆಕ್ಕ ಹಾಕಿದ್ರಿ ಸರ್ ತಾವು? ಪಾಲಿಕೆಯಲ್ಲಿರ್ತಕ್ಕಂಥ 17 ಇಲಾಖೆಗಳ ಪೈಕಿ ಅತಿ ಹೆಚ್ಚು ಭ್ರಷ್ಟಾಚಾರ ನಡೆಯೋ ಇಲಾಖೆ ಅಂತ ಕುಖ್ಯಾತಿಗೆ ಪಾತ್ರವಾಗಿರ್ತಕ್ಕಂಥ ನಗರ ಯೋಜನೆ ಇಲಾಖೆ, ಈ ಹಿಂದಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಥವಾ ಈಗಿನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಬೃಹತ್ ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳ ನಿರ್ಮಾಣ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೀಡಲಾಗಿರ್ತಕ್ಕಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳ ಪೈಕಿ 95%ಕ್ಕೂ ಹೆಚ್ಚು ಕಟ್ಟಡಗಳಿಗೆ ನೀಡಿರ್ತಕ್ಕಂಥದ್ದು ನಕಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಅನ್ನೋದೇ ಬೆಂಗಳೂರಿನ ನಾಗರಿಕರಿಗೆ ಯಾವತ್ತೂ ಜೀರ್ಣ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ಒಂದು ಆಘಾತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ 2010-11 ಅವಧಿಯಿಂದ 2024-25 14.5 ವರ್ಷಗಳ ಅವಧಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಬೃಹತ್ ಕಟ್ಟಡಗಳಿಗೆ ನೀಡಲಾಗಿರ್ತಕ್ಕಂಥ ಅಧಿಕೃತ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ಗಳು ಹಾಗೆ ನಕ್ಷೆ ಮಂಜೂರಾತಿ ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನಾನು RTIನಲ್ಲಿ ಮಾಹಿತಿ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂಥ ಅಧಿಕೃತ ದಾಖಲೆಗಳು ನಿಜಕ್ಕೂ ಗಾಬರಿ ಹುಟ್ಟಿಸುವಂಥದ್ದು. ಪಾಲಿಕೆ ವ್ಯಾಪ್ತಿಯಲ್ಲಿ ಕಳೆದ 14 ವರ್ಷಗಳಲ್ಲಿ ಕೇವಲ ನಕಲಿ OCCCಗಳನ್ನು ನೀಡುವ ಮೂಲಕವೇ 40,000 ಕೋಟಿ ರೂಪಾಯಿಗಳು ಹೆಚ್ಚು ಮೊತ್ತವನ್ನು ಪಾಲಿಕೆಗೆ ವಂಚನೆ ಮಾಡಿರ್ತಕ್ಕಂಥದ್ದು ನಗರ ಯೋಜನೆ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು. ಹಾಗೆ ಅವೆಲ್ಲದಕ್ಕಿಂತಲೂ ನಗರ ಯೋಜನೆ ಇಲಾಖೆ ಅಧಿಕಾರಿಗಳನ್ನು ಬಳಸ್ಕೊಂಡು ಸುಮಾರು 22 ಲಕ್ಷ ಗ್ರಾಹಕರನ್ನು ವಂಚನೆ ಮಾಡಿರ್ತಕ್ಕಂಥದ್ದು, ನಕಲಿ OCಗಳನ್ನು ನೀಡೋದ್ರ ಮೂಲಕ ವಂಚನೆ ಮಾಡಿರ್ತಕ್ಕಂಥದ್ದು 437 ಬಿಲ್ಡರ್ಸ್ಗಳು. BBMP ವ್ಯಾಪ್ತಿಯಲ್ಲಿ ಕ್ರೆಡೈ ಮತ್ತು ಬ್ರಾಯ್ ಸಂಸ್ಥೆಯಲ್ಲಿ ಸದಸ್ಯತ್ವ ಹೊಂದಿರತಕ್ಕಂಥ 437 ಬೃಹತ್ ಕಟ್ಟಡ ನಿರ್ಮಾಣ ಸಂಸ್ಥೆಗಳು ಇರ್ತಕ್ಕಂಥದ್ದು ಬಿಲ್ಡರ್ಗಳು. ಹಾಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿರ್ತಕ್ಕಂಥ ವಾಣಿಜ್ಯ ಮತ್ತು ವಸತಿ ಬೃಹತ್ ಕಟ್ಟಡಗಳ ಸಂಖ್ಯೆ ಸುಮಾರು 1,50,000ಕ್ಕೂ ಹೆಚ್ಚು. ಪಾಲಿಕೆ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ಯೂನಿಟ್ಗಳನ್ನು ಹೊಂದಿರತಕ್ಕಂಥ 25,000 ಅಪಾರ್ಟ್ಮೆಂಟ್ಗಳಿದೆ. ಕೇವಲ 50ಕ್ಕಿಂತಲೂ ಹೆಚ್ಚು, ಅದಕ್ಕಿಂತಲೂ ಕಡಿಮೆ ಇರುವಂಥದ್ದು ನಾನು ಲೆಕ್ಕಕ್ಕೆ ತೊಗೊಂಡಿಲ್ಲ. ಅದನ್ನು ಲೆಕ್ಕ ಹಾಕಿದ್ರೆ ಇದ್ರ ಪ್ರಮಾಣ ಬಹಳ ಇದಕ್ಕೆ ದುಪ್ಪಟ್ಟಾಗ್ತದೆ. ಆ 25,000 ವಸತಿ ಸಂಕೀರ್ಣಗಳಲ್ಲಿ 22 ಲಕ್ಷಕ್ಕೂ ಹೆಚ್ಚು ಯೂನಿಟ್ಗಳು ಇರ್ತಕ್ಕಂಥದ್ದು. ಆ 22 ಲಕ್ಷ ಯೂನಿಟ್ಗಳನ್ನು 22 ಲಕ್ಷ ಗ್ರಾಹಕರಿಗೆ ಇವ್ರು ಮಾರಾಟ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಈ 437 ಬಿಲ್ಡರ್ಗಳು. ಅದ್ರ ಜೊತೆಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 98 ಟೆಕ್ ಪಾರ್ಕ್ಗಳು, 3,876 IT ಕಂಪ್ನಿಗಳು, 103 ಬಯೋಟೆಕ್ನಾಲಜಿ ಕಂಪ್ನಿಗಳು, 217 ಮಾಲ್ಸೋ ಮಲ್ಟಿಪ್ಲೆಕ್ಸ್ಗಳು, ಹಾಗೆ 4,500ಕ್ಕೂ ಬೃಹತ್ತಾದಂಥ ವಾಣಿಜ್ಯ ಸಮುಚ್ಚಯಗಳು, 1,10,000 ಕೈಗಾರಿಕಾ ಕಟ್ಟಡಗಳು, 2,850 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು, ಹಾಗೆ 540 ಸ್ಟಾರ್ ಹೋಟೆಲ್ಗಳು, 1,350 ಕಲ್ಯಾಣ ಮಂಟಪಗಳು ಸೇರಿದಾಗೆ 1.5 ಲಕ್ಷಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ಕಟ್ಟಡಗಳು ಇರ್ತಕ್ಕಂಥ, ವಾಣಿಜ್ಯ ಮತ್ತು ವಸತಿ ಕಟ್ಟಡಗಳು ಇರ್ತಕ್ಕಂಥದ್ದು. ಅದರಲ್ಲಿ 1,25,000ಕ್ಕೂ ಹೆಚ್ಚು ಕೇವಲ ಬೃಹತ್ ವಾಣಿಜ್ಯ ಕಟ್ಟಡಗಳು ಇರ್ತಕ್ಕಂಥದ್ದು. ಇಷ್ಟು 1.5 ಲಕ್ಷಗಳಷ್ಟು ಇರ್ತಕ್ಕಂಥ ಈ ಅಪಾರ್ಟ್ಮೆಂಟ್ಗಳು ಮತ್ತು ಬೃಹತ್ ವಾಣಿಜ್ಯ ಕಟ್ಟಡಗಳೇನಿದೆ ಅದರ ಪೈಕಿ ಕೊಟ್ಟಿರ್ತಕ್ಕಂಥ ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಅವರೇ ಕೊಟ್ಟಿರ್ತಕ್ಕಂಥ ಅಧಿಕೃತ ದಾಖಲೆಗಳ ಪ್ರಕಾರ ಕೇವಲ 4,587 ಕಟ್ಟಡಗಳಿಗೆ ಮಾತ್ರ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. 4,381 ಕಟ್ಟಡಗಳಿಗೆ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂದರೆ ಪ್ರಾರಂಭಿಕ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ನಕ್ಷೆ ಮಂಜೂರಾತಿಯನ್ನು ಮಾಡಿರ್ತಕ್ಕಂಥದ್ದು 71,169 ನಕ್ಷೆ ಮಂಜೂರಾತಿಗಳನ್ನು ಇವ್ರು ಮಾಡಿರ್ತಕ್ಕಂಥದ್ದು. ಅಂದರೆ ಇವ್ರು ಕೊಟ್ಟಿರ್ತಕ್ಕಂಥ ಸ್ವಾಧೀನ ಅನುಭವ ಪತ್ರ ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳ ಸಂಖ್ಯೆ ಕೇವಲ 4,587 ಅಂದರೆ ಒಟ್ಟಾರೆ ಇಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಬೃಹತ್ ವಾಣಿಜ್ಯ ಕಟ್ಟಡಗಳು ಮತ್ತು 25,000 ವಸತಿ ಸಂಕೀರ್ಣಗಳೇನಿದೆ ಅದರ ಪ್ರಮಾಣಕ್ಕೆ ನೋಡಿದಾಗ 95ರಿಂದ 97ರಷ್ಟು ಕಟ್ಟಡಗಳಿಗೆ ಇವ್ರು ಕೊಟ್ಟಿರ್ತಕ್ಕಂಥದ್ದು ನಕಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು.
2017-18 ಅವಧಿಯಲ್ಲಿ ನನ್ನದೇ ದೂರನ್ನು ಆಧರಿಸಿ ನ್ಯಾಯಾಲಯದ ಆದೇಶದಂತೆ BMTF ಪೊಲೀಸರು ದಿಢೀರಾಗಿ ರಾಜರಾಜೇಶ್ವರಿ ನಗರ ವಲಯದ ಅಂದಿನ ಪಾಲಿಕೆ ಕಚೇರಿಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ 6 ಮಂದಿ ಅಧಿಕಾರಿ ನೌಕರರು, ಪಾಲಿಕೆ ಅಧಿಕಾರಿ ನೌಕರರು ನಕಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು ಮುದ್ರಿಸುವಂಥ ಸಂದರ್ಭದಲ್ಲೇ ರೆಡ್ ಹ್ಯಾಂಡೆಡ್ ಆಗಿ ಅವ್ರು ಸಿಕ್ಕಿಬೀಳ್ತಾರೆ. ಅವರು ಅರೆಸ್ಟ್ ಮಾಡ್ತಾರೆ ಮತ್ತು ಜೈಲಿಗೆ ಅಡ್ತಾರೆ. ಯಾತಕ್ಕೆ ನಕಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು ಅಂತಂದರೆ, ಯಾವುದೇ ಒಂದು ನಿಗದಿತ ಕಟ್ಟಡಕ್ಕೆ ಒಂದು ವೇಳೆ ಒಂದು ಕಟ್ಟಡದ ನಿರ್ಮಾಣ ಪೂರ್ಣಗೊಂಡ ನಂತರ, ನಿಯಮಾನುಸಾರ ಪೂರ್ಣಗೊಂಡ ನಂತರ ಆ ಕಟ್ಟಡಕ್ಕೆ ಆಕ್ಯುಪೆನ್ಸಿ ಸರ್ಟಿಫಿಕೇಟನ್ನು ನೀಡಬೇಕಾದ್ರೆ ನಗರೋಯೋಜನೆ ಇಲಾಖೆ ಅಧಿಕಾರಿಗಳು ನಿಗದಿತ ಪ್ರಮಾಣದ ಶುಲ್ಕವನ್ನು ಆ ಕಟ್ಟಡದ ನಿರ್ಮಾಣಗಾರರಿಂದ ಪಾಲಿಕೆಗೆ DD ಮೂಲಕ ಪಾವತಿಸಿಕೊಂಡು, ಅಥವಾ ಈಗ ಆನ್ಲೈನ್ನಲ್ಲಿ RTGS ಮೂಲಕ ಪಾವತಿಸಿಕೊಂಡು ಆನಂತರ ಅವರಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು. ಆದರೆ ಇಲ್ಲೇನಾಗಿದೆ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳಿಗೆ ಪಡೀಲಿಕ್ಕೆ ಅವರು ಕಟ್ಟಡ ನಿರ್ಮಾಣಗಾರರು, ಕಟ್ಟಡದ ಈ ಬಿಲ್ಡರ್ಗಳು ಎಷ್ಟು ಪ್ರಮಾಣದ ಹಣವನ್ನು ಕೊಡಬೇಕೋ ಅದರ 10% 25% ಪ್ರಮಾಣದ ಮೊತ್ತವನ್ನು ಲಂಚದ ರೂಪದಲ್ಲಿ ಕೊಟ್ಟರೆ ಅವರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನ ಕೊಡ್ತಾರೆ. ಈ ರೀತಿ ಎಲ್ಲ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳು 100ಕ್ಕೆ 100 ನಕಲಿ ಆಗಿರ್ತಕ್ಕಂಥದ್ದು. ಯಾವೊಬ್ಬ ಬಿಲ್ಡರು ಕೂಡ ಆ ಗ್ರಾಹಕನ ಯೋಗಕ್ಷೇಮವನ್ನು ಅಥವಾ ಒಳಿತನ್ನು ಬಯಸಿ ಕಟ್ಟಡ ನಿರ್ಮಾಣವನ್ನು ಮಾಡಿರಲಿಕ್ಕಿಲ್ಲ. ಒಂದು ವೇಳೆ ಮಾಡಿದ್ದಿದ್ದರೆ, ಒಂದು ವೇಳೆ ಈ ನಗರ ಯೋಜನೆ ಇಲಾಖೆಗಳು ತಮಗೆ ಊಟ ಆಗ್ತಾ ಇರ್ತಕ್ಕಂಥ ತಮ್ಮ ಸಂಸ್ಥೆಗೆ ಕಿಂಚಿತ್ತಾದರೂ ನ್ಯಾಯ ಒದಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಿದ್ರೆ, ನಿಗದಿತ ಪ್ರಮಾಣದ ಶುಲ್ಕವನ್ನು ಈ 1.5 ಲಕ್ಷ ಬೃಹತ್ ಕಟ್ಟಡಗಳಿಗೆ ಇವರು ಹಣವನ್ನು ಪಾವತಿ ಮಾಡಿಕೊಂಡು OCಯನ್ನು ಕೊಟ್ಟಿದ್ದಿದ್ರೆ, ಒರಿಜಿನಲ್ OCಯನ್ನು ಕೊಟ್ಟಿದ್ದರೆ ಪಾಲಿಕೆಗೆ 40,000 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಹಣ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಶುಲ್ಕದ ಮೂಲಕ ಪಾಲಿಕೆಗೆ ಹರಿದು ಬರ್ತಾಯಿತ್ತು. ಈ ರೀತಿ ಆಗಿದ್ದರೆ 5 ಪಾಲಿಕೆಗಳು ಆರ್ಥಿಕವಾಗಿ ಬಹಳ ಶ್ರೀಮಂತವಾಗಿ ಸುಸ್ಥಿತಿಯಲ್ಲಿ ಇರುವಂಥ ಸ್ಥಿತಿ ಇರ್ತಾಯಿತ್ತು. ಆದರೆ ಈ ಬಿಲ್ಡರ್ ಮಾಫಿಯಾದವರ ವಂಚನೆಯಿಂದ, ನಗರ ಯೋಜನೆ ಇಲಾಖೆ ಅಧಿಕಾರಿಗಳಿಂದ ಇವತ್ತು 22 ಲಕ್ಷ ಗ್ರಾಹಕರಿಗೆ 25,000 ಅಪಾರ್ಟ್ಮೆಂಟ್ಗಳಲ್ಲಿರ್ತಕ್ಕಂಥ 22 ಲಕ್ಷ ಯೂನಿಟ್ಗಳೇನಿದೆ ಅದನ್ನು ಕ್ರಯಕ್ಕೆ ಪಡ್ಕೊಂಡಿರ್ತಕ್ಕಂಥ ಅಮಾಯಕ ನಾಗರಿಕರಿಗೆ ಇವರು ದೊಡ್ಡ ಮಟ್ಟದಲ್ಲಿ ವಂಚನೆಯನ್ನು ಮಾಡಿರ್ತಕ್ಕಂಥದ್ದು ನಕಲಿ OCಗಳನ್ನು ನೀಡೋದ್ರ ಮೂಲಕ. ಹಾಗಾಗಿ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ನಾನು ಸುಮಾರು 9,700 ಪುಟಗಳ ಸಂಪೂರ್ಣ ದಾಖಲೆಗಳು ಸಹಿತ ನಾನು ಜಾರಿ ನಿರ್ದೇಶನಾಲಯದಲ್ಲಿ ಮತ್ತು ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದೇನೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಂತಂದರೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡೋದ್ರ ಜೊತೆಗೆ ಎಲ್ಲ 255 ಮಂದಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು, ನಗರ ಯೋಜನೆ ಇಲಾಖೆ ಅಧಿಕಾರಿಗಳು, ಮತ್ತು 437 ಬಿಲ್ಡರ್ಗಳು ಶಾಮೀಲಾಗಿರ್ತಕ್ಕಂಥದ್ದು. ಇವರೆಲ್ಲರ ವಿರುದ್ಧ ನಾನು ವಂಚನೆ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ದಾಖಲು ಮಾಡಿದ್ದೇನೆ. ಅದ್ರ ಜೊತೆಗೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸ್ವತಃ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಹೊಂದಿರತಕ್ಕಂಥ ಬೆಂಗಳೂರು ಉಸ್ತುವಾರಿ ಸಚಿವರು, ಉಪಮುಖ್ಯಮಂತ್ರಿಗಳಿಗೆ, ಹಾಗೆ ಪಾಲಿಕೆಯ GBA ಮುಖ್ಯ ಆಯುಕ್ತರಿಗೆ, 5 ನಗರ ಪಾಲಿಕೆಗಳ ಆಯುಕ್ತರಿಗೆ, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಸಂಪೂರ್ಣ ದಾಖಲೆಗಳು ಸಹಿತ ನಾನು ದೂರನ್ನು ಕೊಟ್ಟು ಈ ಒಂದು ಬೃಹತ್ ಹಗರಣವನ್ನು 151 ವರ್ಷಗಳ ಪಾಲಿಕೆ ಇತಿಹಾಸದಲ್ಲಿ ಬೆಂಗಳೂರು ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಪ್ರಾರಂಭ ಆಗಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆಗಿ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ, ತದನಂತರ ಈಗ ಅಂತಿಮವಾಗಿ GBA ಆಗಿರ್ತಕ್ಕಂಥ ಈ 5 ಹಂತಗಳಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ 151 ವರ್ಷಗಳ ಪಾಲಿಕೆ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿದ ಮಟ್ಟದ ಬೃಹತ್ ವಂಚನೆ ಮತ್ತು ಭ್ರಷ್ಟಾಚಾರದ ಹಗರಣವನ್ನು ಇವತ್ತು ನಾನು ಇವತ್ತು ಬಯಲಿಗೆಳೆಯೋರ ಜೊತೆಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ. ಈ ಒಂದು ಬೃಹತ್ ಹಗರಣವನ್ನು 22 ಲಕ್ಷ ಅಮಾಯಕರನ್ನು ವಂಚನೆ ಮಾಡಿರ್ತಕ್ಕಂಥ 40,000 ಕೋಟಿ ರೂಪಾಯಿಗಳಷ್ಟು ಮೊತ್ತವನ್ನು ಪಾಲಿಕೆಗೆ ವಂಚನೆ ಮಾಡಿರ್ತಕ್ಕಂಥ ಈ ಬೃಹತ್ ನಕಲಿ OCCCಗಳು ನೀಡಿರ್ತಕ್ಕಂಥ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು, ಹಾಗೆ CBI ಅಥವಾ CID ತನಿಖೆ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡಿದ್ದೇನೆ. ಹಾಗೆ ಪಾಲಿಕೆಯ 5 ಆಯುಕ್ತರು ಅಥವಾ GBA ಮುಖ್ಯ ಆಯುಕ್ತರಿಗೆ ದೂರನ್ನು ಕೊಟ್ಟು ಕೂಡಲೇ ನೀವು ಆಗ್ರಹಪೂರ್ವಕ ಪತ್ರವನ್ನು ಮುಖ್ಯಮಂತ್ರಿಗಳು ಬರೆದು ಈ ಬೃಹತ್ ಹಗರಣದ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಮಾಡಬೇಕು. ಪಾಲಿಕೆಗೆ ಇಷ್ಟು ದೊಡ್ಡ ಬೃಹತ್ ಮೊತ್ತದ ವಂಚನೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ತಗೋಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ಕೋಬೇಕು ಅಂತ ಅವ್ರನ್ನ ಆಗ್ರಹ ಮಾಡಿದ್ದೇನೆ. ಅಂತಿಮವಾಗಿ ಇನ್ನು 15 ದಿನಗಳ ಕಾಲ ನಿಯಮಾನುಸಾರ ನಾವು ತನಿಖಾ ಸಂಸ್ಥೆಯೊಂದಕ್ಕೆ ದೂರನ್ನು ಕೊಟ್ಟು 15 ದಿನಗಳ ಕಾಲ ಕಾದು ನೋಡಬೇಕಾಗತ್ತೆ.
ಆ ಕಾದು ನೋಡಿ ನಂತರ ಈ ಒಂದು ಪ್ರಕರಣವನ್ನು ಕೂಡ ನಾನು ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಈ 255 ಮಂದಿ ಅಧಿಕಾರಿಗಳು ಮತ್ತು 437 ಬಿಲ್ಡರ್ಗಳ ವಿರುದ್ಧ ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನಮ್ಮ ವಕೀಲರ ಮೂಲಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 40,000 ಕೋಟಿ ಭ್ರಷ್ಟಾಚಾರ, 22 ಲಕ್ಷ ಜನರಿಗೆ ಮೋಸ ಆಗಿರತಕ್ಕಂಥ ವಿಚಾರದ ಕುರಿತು ಈಗ ಎನ್.ಆರ್. ರಮೇಶ್ ಅವರು ಮಾತನಾಡಿದರು. ಹಾಗಾದರೆ ಈ ಒಂದು ಹಗರಣಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಮೋದ್ ಬೋಪಣ್ಣ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.